ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ರಿಗೂ ಕೂಡ ಬೆಳಗಿನ ಶುಭೋದಯ. ಇವತ್ತು ನಾವು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಯೋಕ್ಷಿಗೆ ಮುಡಿ ತಗ್ಸೋ ಕಾರ್ಯಕ್ರಮ ಇವತ್ತು. ಸೊ ಹಾಗಾಗಿ ನಮ್ಮ ಮನೆ ದೇವರು ವಾರ ಇರೋದು ಭಾನುವಾರ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಭಾನುವಾರನೇ ಹೊರಡ್ತೀವಿ. ಸೊ ಪೂರ್ತಿ ವ್ಲಾಗ್ನ ವಾಚ್ ಮಾಡಿ, ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ, ಹಾಗೆ ಸಪೋರ್ಟ್ ಮಾಡಿ. ಮಾಮಿಗೆ ಇದು ಇಡ್ತೀರ, ಇದು ನಿಂಬೆಹಣ್ಣು ಪಪ್ಪನ ಇದೆ ಇಲ್ಲ ನೋಡಿ ಕಾಯಿ ನೋಡಿಲ್ಲ, ಅಣ್ಣ ನೋಡಿ, ಅಣ್ಣ ಕೈ ಅಣ್ಣ ಅಣ್ಣ ಇಲ್ಲ ಇಷ್ಟ ಮಾ ಅವನು ಅಣ್ಣ ನೋಡ್ತಾ ಇದ್ದಾನೆ. ಅಯ್ಯೋ ಫೋನದು ಎದ್ದೇನು ಇನ್ನೇನು ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಹಂಗೆ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ವಿಶ್ವತ್ ತಮ್ಮ ತಮ್ಮ ತಮ್ಮಪ್ಪ ಅಪ್ಪು ಹಾಯ್ ಮಾಡ ಕೊಡು, ಕೈ 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 ಕೊಡು, 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 ಹಾಯ್ ಮಾಡು, ಹಾಯ್ ಮಾಡು ವಿಶ್ವತ್ ವಿಶ್ವತನ್ ಅಕ್ಕ ಎಲ್ಲಿ ಕೇಳು, ಅಕ್ಕ ಮಲ್ಕೊಂಡವಳೆ ಅಷ್ಟೇ. ಬಾ 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 ತಮ್ಮ ಹೋಗ್ತೀನಿ, ಕೈ ಮುಗಿತಾವ ನೋಡಿ. ಬಿಟ್ಟಿದ್ದಾಳೆ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಅಕ್ಷಿ, ಪುಟ್ಟು ನಾಮ ನೋಡ್ರಿ, ಒಂದು ನಾನೇ ಇಟ್ಟಿದ್ದು ನೋಡಿ ಮಾಮಿ ನಾಮ. ಹಾಯ್, ನಾನು ಗೊತ್ತಲ್ಲ ಗಾಯ್ಸ್. ನಿಮ್ಮ ಮನೆ ದೇವ್ರು ಯಾವುದು ಕಾಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾವು ಪಾಪುಗೆ ಸೆಕೆಂಡ್ನೇ ಸತಿ ನಮ್ಮ ಮನೆ ದೇವರಿಗೆ ಮುಡಿ ಕೊಡಬೇಕಿತ್ತಲ್ಲ. ಸೊ ನಮ್ಮದು ಬಂದು ಬಾಲಭೈರೇಶ್ವರ, ಮೇಕೆ ಬಂತು. ಸೊ ಸೊ ಓಕೆ, ನಮ್ಮ ಪಾಪು ನಮ್ಮ ಅಮ್ಮನ ಜೊತೆಗೆ ಅಲ್ಲಿ ಮುಡಿಗೆ ಟಿಕೆಟ್ ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಅವನಿಗೆ ಮುಡಿ ಕೊಟ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಗೈಸ್, ಇವಾಗ ಇವ್ರೇನು ಮಾಡ್ತಾಯಿದ್ದಾರೆ ಅಂತ ನಮ್ಮ ಅಕ್ಕವರು ನೋಡೋಣ ಬನ್ನಿ. ಏನು ಮಾಡ್ತಾಯಿದ್ದೀರಾ? ದೇವಸ್ಥಾನಕ್ಕೆ ಪೂಜೆ ಆಗ್ತಾನೆ ಬಂದಿರೋದು. ಹಾಯ್ ಮಾಡು. ಸೊ ಇವಳು ನೋಡಿ ಇಲ್ಲಿ ಫೋನ್ ನೋಡ್ತಾ ಇದ್ದಾಳೆ. ಹೇಳಿ, ಮನೆ ದೇವ್ರಿಗೆ ಬಂದಿದ್ಯಾ, ಫೋನ್ ನೋಡೋಕೆ ಬಂದಿದ್ಯಾ? ನಮ್ಮ ಪಾಪ ಬರ್ತಾ ಇದ್ದಾನೆ, ತೋರಿಸ್ತೀನಿ ರೀ ಗಾಯ್ಸ್. ಇಲ್ಲ ನೋಡಿ ಬರ್ತಾ ಇದೆ ನೋಡಿ. ಸ್ವಲ್ಪ ಜೋರಾಗಿ ಮಾತಾಡೋ, ಯಾರು ಮಾಡ್ತಾರೆ ನಿನಗೆ ಗಾಯ್, ಸ್ವಲ್ಪ ಇವಳು ನಾಚ್ಕೊಂತಾಳೆ ಮಾತಾಡೋಕ್ಕೆ. ಏನಿಲ್ಲ ಗಾಯ್ಸ್, ನಾಚ್ಕೊಳ್ಳೋದಿಲ್ಲ, ಬಟ್ ಜನ ಇದ್ದೀರಲ್ಲ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಷ್ಟೇ. ಮೈಕ್ ಇಲ್ಲ, ಮೈಕು ಚಾರ್ಜರ್ ಡೌನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಟಿಕೆಟ್ ಮಾಡಿಸಿದ್ರಾ? ಅಲ್ಲಿಗೆ ಹೋಗ್ಬೇಕಂತ ಟಿಕೆಟ್ ಮಾಡಿಸಿದ್ರೆ ಅವ್ರಿಗೆ ಬೇರೆ ಅವ್ರು ಇದಾರಂತ ಏನು ಊಟಕ್ಕೆ ಹೋಗ್ಯಾರಂತೆ ಬರ್ತಾರಂತೆ. ಹೌದಾ? ಅವ್ರಿಗೆ ಬೇರೆ ಇಟ್ಟಿದ್ದೀವಲ್ಲ. ಹಾಂ, ಹೇಗಿದ್ದು ಅವ್ರಿಗೆ ಏನು ಇಟ್ಟಿದೆಯೋ ತಗೋ. ಇವಾಗ ನಾವು ಒಂದಕ್ಕೆ ಯಾವುದಕ್ಕೂ ಒಣ ಕೊಬ್ಬರಿ ಹಾಕಿಲ್ಲ, ಅದಕ್ಕೆ ಮಾತ್ರ ಹಾಕಬೇಕು. ಉತ್ತುತ್ತೆ ಮಾತ್ರ 5 ಹಾಕಬೇಕು ಎಲ್ಲ ಮಾಡ್ಲಕ್ಕೆ. ಈಗ ಸೊ ಗಾಯ್ಸ್, ನಮ್ಮ ಪಾಪು ಎಲ್ಲದಕ್ಕೂ ಹಾಕಿದ್ದೀನಿ. ಪಾಪು ಹೋಗ್ತಾ ಇದ್ದಾನೆ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲಿ ಕಾರ್ ಅಡ್ಡ ಇದೆ, ಮುಡಿ ತಗ್ಸಕ್ಕೆ ಹೋಗ್ತಾ ಇದ್ದಾರೆ. ಮಗನೆ ಅಂಬ, ಮಗನೆ ಅಂಬ, ಅಂಬ ಮಗನೆ, ಅಮ್ಮ ಅಂಬ ಕೈ ಮುಗಿಬೇಕು, ಕೈ ಮುಗಿ ಅಂಬ, ಕೈ ಮುಗಿಯಪ್ಪ. ಆಗಲ್ವಾ ಭಯನಾ? ಕೈ ಮುಗಿಬಿಡು ಒಂದ್ಸತಿ, ಕೈ ಮುಗಿ ಮಗನೆ, ಇಲ್ಲಿ ಮುಗಿ ಮನೆ, ಕೈ ಮುಗಿ. ಏನ್ ಬೇಕಪ್ಪ, ಏನ್ ಬೇಕಪ್ಪ, ಬೇಕಾ, ಏನ್ ಬೇಕು? ಅಂಬ ಇಲ್ಲಿ ಇಲ್ಲಿ ಅಲ್ಲು ಅಲ್ಲು ಅಲ್ಲು. ದೇವಸ್ಥಾನಕ್ಕೆ ಕರ್ಕೊಂಬಂದ್ರೆ ರೀಲ್ಸ್ ಮಾಡ್ತಾ ಇದ್ದಾರೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು, ರೀಲ್ಸ್ ಮಾಡೋದಲ್ಲ. ಗುಡ್ ಬಾಯ್ ಯೋಕ್ಷಿತ್. ಇಲ್ಲ 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 ಆದವ, ಇಲ್ಲೇ ಇದ್ದೀನಲ್ಲಪ್ಪ. ಪಾಪ ಪಾಪ ಅಂಕಲ್ ಈಗಿನ ಹೇಳಿದ್ರೆ ಚೆನ್ನಾಗಿ ನಗಾಡ್ತಾವನೆ. ಇಲ್ಲ ಆಗಲೇ ಸೊಡ್ಡಿಂಗ್ ಅಂತ. ಇಲ್ಲ ಇಲ್ಲ ಬಿಡಪ್ಪ, ಇಲ್ಲ ಆಯ್ತು ಆಯ್ತು ಆಯ್ತು, ಹೋಗ್ಬಿಡಮ್ಮ, ಚೆನ್ನಾಗಿ ಮಾಡ್ಕೊಳ್ಳೋಣ.
ಏನು ಆಗಿಲ್ಲ ಬಿಡು. ಕೈ ಮುಗಿದ ಮಾಮಿಗೆ ಮುಗೀತು. ಮಾಮಿಗೆ ಕೈ ಮುಗಿಯಪ್ಪ, ಮುಗಿಯೋ ಕೈಯ. ಗಾಯ್ಸ್ ನೋಡಿ, ನಮ್ಮ ಪಪ್ಪುಗೆ ಆ್ಯಂಡ್ ನಮ್ಮ ಅಪ್ಪ ಇಬ್ಬರು ಕೂಡ ಮುಡಿ ತೆಗ್ಸಿದ್ದಾರೆ. ನಮ್ಮ ಯೋಚಿ ತುಂಬ ಅಳ್ತಾ ಇದ್ದಾನೆ, ಯಾಕಂದ್ರೆ ಅವನಿಗೆ ಭಯ ಆಗಿದೆ. ಯೋಚಿ ಹೆಂಗಪ್ಪ ಹೋಗೋದು ಮೇಕೆ? ಬಡ ಯೋಚಿ, ಬಡ ಯೋಚಿ. ಅಯ್ಯೋ ಅಳ್ಬಾರ್ದು ಮಗನೇ, ಏನೂ ಆಗಲ್ಲ ಬಿಡು, ಹೋಗ್ಲಿ. ಗಾಯ್ಸ್ ಅದಕ್ಕೆ ಒಂದು ಮಾಡು ಅಂತ ಹೇಳಿದ್ದು. ಇವಾಗ ನಾವು ನಮ್ಮ ಮನೆ ದೇವರಿಗೆ ವರ್ಷಕ್ಕೊಂದ್ಸತಿ ಬರ್ತೀವಲ್ಲ, ಸೊ ಇಲ್ಲೂ ಕೂಡ ಅನ್ನದಾನ ನಡೆಯುತ್ತೆ. ಅದಕ್ಕೆ ಈ ಸಲಿಯಿಂದ ನಾವು ಒಂದು ನಮ್ಮ ಕೈಲಾದಷ್ಟು ಅಕ್ಕಿ ಮೂಟೆ ಪ್ಯಾಕೆಟ್, ಒಂದು ಬೆಲ್ಲ, ಉಪ್ಪು, ಈ ಥರ ಏನಾದರೂ ಕೊಟ್ಟರೆ ಒಳ್ಳೆಯದು. ಸೊ ಅದಕ್ಕೆ ಈ ಸರಿ ತಂದಿದ್ದೀವಿ. ಅದನ್ನ ಕೊಟ್ಟು ಪಾಪುಗೆ ಆಲ್ರೆಡಿ ಮುಡಿ ತೆಗ್ಸಾಗಿದೆ. ಅವನು ಸ್ನಾನ ಮಾಡಿಕೊಂಡು ಬಂದಿಯಾನೆ, ಅವನನ್ನು ತೋರಿಸ್ತೀನಿ. ಸೊ ಇದೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಪ್ರತಿದಿನ ಊಟ ಇರುತ್ತಲ್ಲ, ಊಟದ ರೂಮಿಗೆ ಹೋಗುತ್ತಿದ್ದೀವಿ ಇವಾಗ. ನಂತರ ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಪಾಪು ಸ್ನಾನ ಆಯ್ತಾ? ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ. ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದಮೇಲೆ ನಮ್ಮ ಬೇಬಿ ಯಾವ ಥರ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇದೇ ನಮ್ಮ ಮನೆ ದೇವರು ಬಾಲಭೈರೇಶ್ವರ. ಇದೇ ಊಟದ ಕೋಣೆ. ಈ ಕಡೆ ಬಂದರೆ ಸೊ ಇಲ್ಲಿ ಕೂಡ ಚೌಟು ಇದೆ, ಮದುವೆ ಮಾಡ್ಬೋದು. ಇವತ್ತು ಕೂಡ ಮದುವೆ ನಡೀತಾ ಇದೆ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಅವ್ವ ಏನು ಕಾಲು ಸುಡ್ತಾ ಇದೆ? ಹೆಚ್ಚಿ ಇಲ್ಲಿ ಹೆಚ್ಚಿ ನೋಡಿ, ಮೊಟ್ಟೆ ಬಾಸ್. ಹೆಚ್ಚಿ ನಿನ್ನ ಡ್ರೆಸ್ ತೋರ್ಸು, ಇಲ್ಲಿ ತೋರ್ಸು ಹೊಸ ಡ್ರೆಸ್, ಮೊಟ್ಟೆ ಬಾಸ್. ಫೈನಲಿ ಮುಡಿನ ತೆಗೆಸ್ಬಿಟ್ಟು ನಮ್ಮ ಯೋಕ್ಷಿಗೆ ನಮ್ಮ ಅಪ್ಪ ಕೂಡ ಮುಡಿ ತೆಗೆಸ್ಬಿಟ್ಟು ನಾವಿವಾಗ ದೇವಸ್ಥಾನ, ಗಂಡದೇವ್ರ ದೇವಸ್ಥಾನ ಬಾಲಭೈರೇಶ್ವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ. ಸೊ ನಾವು ಪೂಜೆ ಯಾವ ರೀತಿ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಹೀಗೆ ಇರುತ್ತೆ. ಅಂದರೆ ಒಂದು ತಾಂಬೂಲದಲ್ಲಿ ಎಲ್ಲ ಥರ ಏನೇನು ಕೊಡಬೇಕು, ಗಂಡದೇವರಿಗೆ ಬಂದು ಪಂಚೆ, ಶರೀರ, ಈ ಥರ. ಹೆಣ್ದೇವರಿಗೆ ಬಂದು ಸೀರೆ, ಜೊತೆಗೆ ಮಡ್ಲಕ್ಕಿಗೆ ಏನೇನು ಬೇಕೋ ಅಕ್ಕಿ, ಬೆಲ್ಲ. ಅದರಲ್ಲಿ ನಮ್ಮ ಕೈಲಾದಷ್ಟು 10 ರೂಪಾಯಿ, 11 ರೂಪಾಯಿನೋ, 51 ರೂಪಾಯಿನೋ, ಸೊ 101 ರೂಪಾಯಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿಬಿಟ್ಟು ಹೂವು ಇಟ್ಬಿಟ್ಟು ಸೊ ನಾವು ಕೊಡ್ತೀವಿ. ನೀವು ನೋಡ್ತಿರ್ಬೋದು, ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಈ ಹಾರ ಒಂದು, ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಒಣ ಕೊಬ್ಬರಿ, ಉತ್ತುತ್ತೆ ಇವೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ನಾವು ಪ್ರತಿ ವರ್ಷ ಬರೋದ್ರಿಂದ, ವರ್ಷಕ್ಕೊಂದ್ಸತಿ ಬರೋದ್ರಿಂದ ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಆ್ಯಂಡ್ ನಾವು ಹೇಗೆ ಕೊಡ್ತಾಯಿದ್ದೀವಿ ಅಂತ ನೀವು ನೋಡ್ತಿರ್ಬೋದು. ನಮ್ಮ ಯೋಕ್ಷಿ ಕೂಡ ಅದ್ರ ಜೊತೆಗೆ ಪಾಲ್ಗೊಂಡಿದ್ದಾನೆ. ಅವನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಎಲ್ಲರಿಗೂ ಹಿಂಸೆ ಕೊಟ್ಟು ಅಲ್ಲಿ ರೆಡಿ ಮಾಡೋದಕ್ಕೆ ಇದು ಮಾಡ್ತಾಯಿದ್ದಾನೆ. ಬಟ್ ನಾವು ಈ ಸತಿ ತುಂಬ ಚೆನ್ನಾಗಿರೋದನ್ನೇ ಬಟ್ಟೆಯನ್ನು ತೊಗೊಂಬಂದಿದ್ದೀವಿ. ಆ್ಯಂಡ್ ನಮ್ಮ ಬಾಲಭೈರಪ್ಪಂಗೆ ಕೂಡ ನಾವು ಪಂಚೆ, ಶಲ್ಯ, ಮತ್ತು ನಮ್ಮ ಲಕ್ಷ್ಮೀ ದೇವಮ್ಮಂಗೆ ಆ್ಯಂಡ್ ನಮ್ಮ ಹಿರಿಯಮ್ಮಂಗೂ ಕೂಡ ಚೆನ್ನಾಗಿರೋ ಒಂದು ಸ್ಯಾರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೀವು ನೋಡಿದ್ರೆ ಪೂರ್ತಿ ವ್ಲಾಗ್ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ನಮಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. ಫೈನಲಿ ದೇವ್ರ ದರ್ಶನವನ್ನು ಮಾಡಿಕೊಂಡು ಆ್ಯಂಡ್ ನನ್ನ ಊಟ ಇರುತ್ತೆ ಅಂತ ಹೇಳಿದ್ನಲ್ಲ ಪ್ರತಿದಿನ. ಸೊ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ. ಸೊ ಹೊಟ್ಟೆ ತುಂಬ ಹೊಟ್ಟೆ ಹಸಿತಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ತುಂಬ ಚೆನ್ನಾಗೂ ಇತ್ತು ಕೂಡ. ಹೊಟ್ಟೆ ತುಂಬ ಊಟ ಹಾಕಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಬಡಿಸಿದ್ರು. ಅಮ್ಮ ಮಗ ಯಾಚಿ ಅಮ್ಮ ಕರಿ ಅಮ್ಮನ ಕರಿ. ದೇವಸ್ಥಾನ ದರ್ಶನನೂ ಚೆನ್ನಾಗಿತ್ತು. ಇವಾಗ ಊಟನೂ ಆಯಿತು, ಪ್ರಸಾದ ತಿನ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ದೇವರು ಇದೆ, ಗಂಡ ದೇವರು ನೋಡಿ.
ನೆಕ್ಸ್ಟ್ ನಾವು ನಮ್ಮ ಮನೆ ದೇವರು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಹಿರಿಯಮ್ಮ ನಮ್ಮ ಮನೆಯ ಹೆಣ್ಣು ದೇವರು. ಸೊ ನಾವು ಗಂಡ ದೇವರು ಬಾಲಭೈರೇಶ್ವರನ ದರ್ಶನ ಪಡ್ಕೊಂಡು ಅಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಕೂಡ ಹಿರಿಯಮ್ಮ ಅಂದರೆ ನಾಗಮ್ಮ, ನಾಗದೇವತೆ ತಾಯಿಗೂ ಕೂಡ ಇಲ್ಲಿ ನಾವು ಮಡ್ಲಕ್ಕಿಯನ್ನು ಕೊಟ್ಟು ಇಲ್ಲಿ ಸುತ್ತಮುತ್ತ ನಮ್ಮ ಮನೆ ದೇವರು ಒಂದು ಗಂಡು ದೇವರಿರೋದು, ಇನ್ನು ಹೆಣ್ಣು ದೇವರಿಗೆಲ್ಲ ನಾವು ಮಡ್ಲಕ್ಕಿ ಮತ್ತು ಸೀರೆಯನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಸೊ ಅದೇ ರೀತಿ ಈ ಸಲನೂ ಕೂಡ ಎಲ್ಲರನ್ನ ಜೋಡಿಸ್ಬಿಟ್ಟು ಆ್ಯಂಡ್ ನಾವೇ ಪೂಜೆ ಮಾಡ್ಕೊಳ್ಳೋದಿಲ್ಲಿ. ಸೊ ನಮ್ಮ ಅಕ್ಕನ ಕೈಯಲ್ಲಿ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. ಅಂದರೆ ಹಿರಿಯಮ್ಮಂಗೆ ಮನೆ ಮಗಳು ಹಿರಿ ಮಗಳ ಹತ್ರ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅಕ್ಕನ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದೀವಿ. ಅಂತೇಳಿ ಪ್ರಸಾದ ತಿಂತೇಳಲ್ಲ ಮಮ್ಮಿದು ಹಾಯ್ ಮಾಡು ಅಕ್ಕಂಗೆ, ಹಾಯ್ ಮಾಡು, ಹಾಯ್ ಮಾಡು ಅಕ್ಕಂಗೆ, ಹಾಯ್ ಮಾಡು. ಐ ಡ್ಯಾನ್ಸ್ ಡ್ಯಾನ್ಸ್ ಮಾಮಿ ಸಂಗ್ ಡ್ಯಾನ್ಸ್. ಅನ್ನ 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 ಅಂತ ಅಕ್ಕ ಮಮ್ಮ ಮಾಡ್ತೀನಿ ಹೇಳಿ. ಬಾ ಟಾಟಾ ಮಾಡ್ಬಿಡು, ಟಾಟಾ ಮಾಡು, ಟಾಟಾ ಮಾಡು. ನೋಡ್ತಿರ್ಬೋದು ನೀವು ಹಿರಿಯಮ್ಮಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಸೀರೆಯನ್ನು ಬಂದ್ಬಿಟ್ಟು ಅವ್ರು ಆಲ್ರೆಡಿ ಉಡಿಸಿರೋದ್ರಿಂದ ಅಲ್ಲಿರ್ತಾರೆ ಒಬ್ಬರು ಆಂಟಿ, ಹಂಗಾಗಿ ಅವರು ನಾಳೆ ಸೀರೆ ಉಡಿಸ್ತೀವಿ ಅಂತ ಹೇಳಿದ್ರು. ಸೊ ಮಡ್ಲಕ್ಕಿ ದೇವ್ರ ಮುಂದೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅವ್ರ ಕೈಯಲ್ಲೇ ವಾಪಸ್ ಅದನ್ನು ಅವರು ತೊಗೊಂಡು ನಾಳೆ ಉಡಿಸಿ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಫೈನಲಿ ನಮ್ಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಾಯಿತು ದರ್ಶನ. ಇನ್ನೊಂದೇನು ಅಂದರೆ ಇಲ್ಲಿ ಹಿರಿಯಮ್ಮಂಗೆ ನಿಮಗೆಲ್ಲ ಗೊತ್ತಿರೋ ಹಾಗೇ ತುಂಬ ಸೂಕ್ಷ್ಮವಾಗಿ ತುಂಬ ಸ್ವಚ್ಛತೆಯಿಂದನೇ ಮಾಡಬೇಕು. ನಾವು ಕೂಡ ಹಾಗೆ ಮಾಡಿದ್ದೀವಿ. ಫೈನಲಿ ಇಲ್ಲೂ ಕೂಡ ನಮಗೆ ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಸಂತಾನ ಲಕ್ಷ್ಮಿ ತಾಯಿ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು 2ನೇ ಹೆಣ್ಣು ದೇವರು ದೇವಸ್ಥಾನ, ಬಾಲಭೈರೇಶ್ವರ ಗಂಡ ದೇವರು ಸೇರಿ ಇದು 3ನೇ ದೇವಸ್ಥಾನ. ನೀವು ನೋಡ್ತಿರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ಇಲ್ಲಿ ನಮ್ಮ ಸಂತಾನ ಲಕ್ಷ್ಮಿ ತಾಯಿ ದರ್ಶನಕ್ಕೆ ಬಂದ್ವಿ. ನೆಕ್ಸ್ಟು ನಾವು ಹಿರಿಯಮ್ಮನ ದರ್ಶನ ಮುಗಿಸ್ಕೊಂಡು ನೀವು ನೋಡ್ತಿರ್ಬೋದು. ಇಲ್ಲೂ ಕೂಡ ಮಡ್ಲಕ್ಕಿಗೆಲ್ಲ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ದೇವ್ರು ಕೂಡ ತುಂಬ ಚೆನ್ನಾಗಿದೆ. ಸಂತಾನ ಲಕ್ಷ್ಮಿ ತಾಯಿ ಲಕ್ಷ್ಮವ್ವ ತೊಡೆ ಮೇಲೆ ತನ್ನ ಮಗಳನ್ನು ಇಟ್ಕೊಂಡು ಕೂತಿರೋ ಥರ, ಮಗನೂ ಒಟ್ಟು ಕೂತಿರೋ ಥರ ತುಂಬ ಚೆನ್ನಾಗಿದೆ. ನನಗಂತೂ ಆ ಪಿಕ್ ಭಾಳನೇ ಇಷ್ಟ. ಆ್ಯಂಡ್ ನಾವು ಮಕ್ಕಳಾಗಿಲ್ದ ಒಂದು ಸಂದರ್ಭದಲ್ಲಿ ಯಾರಾದರೂ ಬಂದಿದ್ದರೆ ಸಂತಾನ ಲಕ್ಷ್ಮಿ ತಾಯಿ ಹತ್ರ ಮನ್ಸಾರೆ ಬೇಡ್ಕೊಂಡ್ರೆ ನಿಜವಾಗ್ಲೂ ಆಗತ್ತೆ. ನೆಕ್ಸ್ಟ್ ಬಂದು ನಾವು ಅಲ್ಲೇ ಅದೇ ಪಕ್ಕದ ಏರಿಯಾದಲ್ಲೇ ಇದೆ ಮಾಸ್ತಮ್ಮ ತಾಯಿ ಅಂತ. ಆ ತಾಯಿ ದರ್ಶನಕ್ಕೂ ಅಲ್ಲೂ ಕೂಡ ಮಡ್ಲಕ್ಕಿಯನ್ನು ಕೊಟ್ಟು ಅಲ್ಲೂ ಕೂಡ ದರ್ಶನವನ್ನು ಪಡಿತಾ ಇದ್ದೀವಿ. ನೆಕ್ಸ್ಟು ಸಂತಾನ ಲಕ್ಷ್ಮಿ, ಮಾಸ್ತಮ್ಮ, ಹಿರಿಯಮ್ಮ, ಬಾಲಭೈರಪ್ಪಂದಾದಮೇಲೆ ಅಲ್ಲೇ ಸಂತಾನ ಲಕ್ಷ್ಮಿ ಹತ್ರ ಅಲ್ಲೇ ಆಪೋಸಿಟಲ್ಲಿ ಸ್ವಲ್ಪ ಹಂಗೆ ನಿಯರಲ್ಲಿ ಬರುತ್ತೆ ವೆಂಕಟರಮಣ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲೂ ಕೂಡ ದರ್ಶನ ಪ್ರತಿ ವರ್ಷ ಪಡ್ಕೊಂಡು ಹೋಗೋದ್ರಿಂದ ಈ ವರ್ಷವೂ ಹಾಗೆ ಇಲ್ಲೂ ಕೂಡ ದರ್ಶನ ಪಡೀತಾ ಇದ್ದೀವಿ. ಇಲ್ಲಿ ಒಂದು ಮಂತ್ರ ತುಂಬ ಚೆನ್ನಾಗಿ ಹೇಳ್ತಾರೆ. ನೀರು ಕುಡಿಯೋದು ಸಾಕು ನೀರು ಕೊಡ್ತಿದ್ದೋ ನಿಧಾನ ನೀರು ಸಿಗ್ತಾವ ಜಾಸ್ತಿ. ಸಾಕು ಮುಖ ನೋಡಿ. ಫೈನಲಿ ಇವತ್ತಿನ ಸಂಡೇನ ನಮ್ಮ ಮನೆ ದೇವರು ದರ್ಶನದ ಜೊತೆಗೆ ಎಂಡ್ ಆಗ್ತಾ ಇದೆ. ಗಾಯ್ಸ್ ವೇಟ್, ಇನ್ನೂ ಎಂಡ್ ಆಗ್ತಾ ಇಲ್ಲ, ಇನ್ನೂ 10 ಮಿನಿಟ್ಸ್ ಇದೆ ವಿಡಿಯೋ. ಪೂರ್ತಿ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಇವಾಗ ನಾವು ಚುಂಚನಗಿರಿ ಟೆಂಪಲ್ಗೆ ಹೊಂಟ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಇಲ್ಲಿಗೂ ಕೂಡ ಬಂದೇ ಹೋಗೋದು, ಯಾಕಂದರೆ ನಮಗೆ ಇಲ್ಲೇ ಬರುವಾಗ ನಿಯರ್ ಅನ್ನೋದಕ್ಕಿಂತ ಮೇಯ್ನಾಗಿ ಚುಂಚನಗಿರಿ ಟೆಂಪಲ್ನಲ್ಲಿ ಅಂದರೆ ಬಾಲಭೈರೇಶ್ವರ ಅಂದರೆ ಭೈರೇಶ್ವರ
ದೇವರು ಅಂತ ಬಂತು ಅಂದರೆ ಒಂದೇ ದೇವರು ಹಲವಾರು ಅವತಾರಗಳಿಂದ ತಾಳಿರೋದ್ರಿಂದ ನಾವು ಚುಂಚನಗಿರಿಯಲ್ಲಿ ರಿಯಲಾಗೆ ನೋಡ್ಬೋದು. ಲೈನಾಗಿ ಹಾಕಿರ್ತಾರೆ, ಒಂದೊಂದಕ್ಕೂ ಒಂದೊಂದು ನೇವಿದೆ. ಅಂದರೆ ಈಗ ಎಕ್ಸಾಂಪಲು ಕಳ್ಳಬೇರೇಶ್ವರ, ಕಾಲಬೇರೇಶ್ವರ, ಬಾಲಬೇರೇಶ್ವರ ಈ ಥರ ಈಗಿರೋದ್ರಿಂದ ಒಂದೊಂದು ಕಡೆ ಒಂದೊಂದು ದೇವರುಗಳು ನೆಲೆಸಿರೋದ್ರಿಂದ ನಾವು ಅದನ್ನು ಮನೆ ದೇವರಾಗಿ ಪೂಜಿಸ್ತೇವೆ. ಆ್ಯಂಡ್ ಅದು ಮೂಲ ಸ್ಥಳವಾಗಿರುತ್ತೆ. ಆ್ಯಂಡ್ ಚುಂಚನಗಿರಿಗೂ ಕೂಡ ಬಂದು ಭೇಟಿ ಕೊಟ್ಟು ಹೋಗಬೇಕು, ಭೈರೇಶ್ವರ ಮನೆ ದೇವರು ಇರೋರು. ಸೊ ಹಾಗೆ ನಾವು ಪ್ರತಿ ವರ್ಷ ಬರೋ ಹಾಗೆ ಈ ಸತಿನೂ ಕೂಡ ಬಂದು ಇಲ್ಲೂ ಕೂಡ ದೇವ್ರ ದರ್ಶನ ಪಡಿತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಲಕ್ಕಿ ನೋಡ್ತಾ ಇರ್ಬೋದು ನೀವು ಹಿಂಗೇನೆ ಎಷ್ಟು ಚೆನ್ನಾಗಿ ಎಲ್ಲ ದೇವರಿಗೂ ಕೂಡ ಪಂಚೆಯನ್ನು ಉಡಿಸಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬಟ್ ಅಲ್ಟಿಮೇಟಾಗಿ ರೆಡಿ ಮಾಡಿದ್ದಾರೆ. ದೇವರು ಮಾತ್ರ ಒಂದೊಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಅವ್ರು ಸ್ಯಾರಿ ಉಡಿಸಿರ್ತಾರಲ್ಲ ದೇವರಿಗೆ, ಅದು ನೋಡೋದಕ್ಕೆ ಅಂದರೆ ತುಂಬ ಆನಂದ. ಆ್ಯಂಡ್ ಇಲ್ಲಿ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ನೀರನ್ನು ತರೋಕ್ಕೆ ಹೇಳಿದರು. ಅದು ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ. ಈ ವರ್ಷವೇ ಈ ಥರ ಸಿಕ್ಕಿರೋದು. ಅವ್ರದ್ದು 3 ಜನಕ್ಕೆ ಸಿಕ್ತು. ಯಾಕಂದರೆ ನಾವಿನ್ನೂ ದೇವ್ರ ದರ್ಶನದಲ್ಲಿ ನಿಂತಿದ್ವಿ, ನಾನು ಅಮ್ಮ. ಆ್ಯಂಡ್ ಅವ್ರು 3 ಜನಕ್ಕೆ ಸಿಕ್ತು, ತುಂಬ ಒಳ್ಳೆಯದು. ಮನೇಲಂತೂ ಒತ್ತಲ್ಲ ನೀರನ್ನ, ಇಲ್ಲಿ ದೇವರಿಂದನಾದರೂ ದೇವ್ರ ದಯದಿಂದ ಒತ್ತಾ ಇದೆಯಾ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಜಾಗ್ರತೆ ಹೆಂಗೆ ಇಟ್ಕೊಂಡಿದ್ದೀರಾ? ಸೊಂಟದ ಮೇಲೆ ಹಿಡ್ಕೋ, ಸರಿ ಹೋಗುತ್ತೆ. ಜಾತ್ರೆ ಕಡೆ ನಾನು ಇದ ನಾಳೆನೇ ಬರೋದು. ವರ್ಷಿ ಏನ ಅಂತ ಹೋಗ್ತಿರೋದು. ಮತ್ತೆ ಬಿಡಿ ಬಿಡಿ ಏನು ಇವ್ರು ಹೇಳಿದ್ ಮತ್ತೆ ಕೇಳಲ್ಲ, ಬೇಕು ಅಂತಾನೆ ಚಂದ. ಯಕ್ಷಿ ಇವಾಗೆದ್ದ ಮಗನೆ, ಇವಾಗೆದ್ದಾ? ಹಾಯ್ ಗಾಯ್ಸ್, ಯಾವ ದೇವಸ್ಥಾನದಲ್ಲಿದ್ಯಾ ಹೇಳಿ ನೀನು? ಮಾಮಿ ಮಾಡಕ್ಕೆ ಬಂದಿದ್ಯಾ ಯಕ್ಷಿ? ಮಾಮಿ ಅಲ್ಲೋಡಲಿ ಮಾಮಿ. ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟ್ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಇನ್ನು 5 ಮಿನಿಟ್ಸ್ ಮುಂದೆ ನೀವು ನೋಡ್ತಿರ್ಬೋದು ನಮ್ಮ ಪಾಪು ಇಲ್ಲೇ ಚುಂಚನಗಿರಿಯಲ್ಲಿ ಹೊರಗಡೆ ಸೊ ಆಟ ಸಾಮಾನುಗಳೆಲ್ಲ ಇದ್ದಾವಲ್ಲ, ಅಲ್ಲಿ ಅವ್ನಿಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು 1-2 ಐಟಮ್ನ ತೊಗೊಂಡ. ಅಮ್ಮಮ್ಮನ ಹತ್ರ ಒಂದು, ಅವರ ಅಪ್ಪನ ಹತ್ರ ಒಂದು ಕೊಡಿಸ್ಕೊಂಡ. ಆ್ಯಂಡ್ ನಾವು ಕೂಡ ತುಂಬ ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ನ ತೊಗೊಂಡು ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಫೈನಲಿ ಥ್ಯಾಂಕ್ ಗಾಡ್, ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ವ್ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಕಂಪ್ಲೀಟಾಗಿ ವ್ಲಾಗ್ನ ನೋಡ್ತಾ ಹಾಗೆ ನಡುವಲ್ಲೇ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್ ಗಾಯ್ಸ್, ಬಾಯ್. ಬರುವು ಸೇವೆಯ ಪಡೆವ ಪರಮೇಶ್ವರ, ಪರಮ ಪಾವನ ಮೂರ್ತಿ ಕರುಣಾಕರ.